ಮಾತಿ ಅಂತ JP ನಗರಿಂದ ನನಗೆ ಕ್ಯಾಂಡಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ, ಬಟ್ ಇಷ್ಟು ಡೀಪಾಗಿ ತಿಳ್ಕೊಂಡಿರಲಿಲ್ಲ. ಅದು ನಿಮ್ಮಲ್ಲಿ ಎಲ್ಲ ತಿಳ್ಕೊಂಡೆ, ಯಾವ ಥರ ಏನು ಈ ಥರ ಮೆಥಡ್. ನಾನು 3-4 ಅಕಾಡೆಮಿಗೆ ಹೋಗಿದ್ದೀನಿ, ಕಲಿತಿರ್ತೀನಿ. ಯಾಕಂದ್ರೆ ನನಗೇನಂದ್ರೆ ಇನ್ನೂ ಏನಾದ್ರು ಸಿಗ್ಬೋದಾ ಅಂತ. ನಾನು ನೆಕ್ಸ್ಟ್ ಬಂದ್ರು ಹೋಗ್ತೀನಿ ಆ ಥರ ನಾನು. ಸೊ ಇಲ್ಲಿ ನೋಡಿದಾಗ ನನ್ಗೆ ಅನ್ನಿಸ್ತು ಕ್ಯಾಂಡಲ್ದೆಲ್ಲ ನಾನು ನಿಮ್ಮಲ್ಲಿ ನೋಡಿದಾಗ ಈ ಥರನೂ ಇದೆಯಾ ಅಂತ. ಆ ಟ್ರೆಂಡ್ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ನೂ ತುಂಬಾ ಕ್ವಶನ್ಸ್ ಇದೆ, ಇನ್ನು ಕೇಳಬೇಕು. ಒಂದೇ ದಿನ ಎಲ್ಲ ಕೇಳಬಾರ್ದು ಅಂತೇಳಿ ವೆಯ್ಟ್ ಮಾಡ್ತೀನಿ ಸರ್. ಇನ್ನು 18 days ಇದೆ ಅಲ್ವಾ. ನಾನು ಅನ್ಕೊಂಡಿದ್ದೀನಿ 18 days ಅಷ್ಟರಲ್ಲಿ ಇನ್ನು 8 days ಅಷ್ಟರಲ್ಲಿ ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನು 3 ಮುಖ್ಯವಾದ ವಿಷಯಗಳನ್ನ ಕಲ್ತ್ರಿ ನೀವು ಟ್ರೈನಿಂಗ್? ಅದೇ ಸರ್, ಟ್ರೆಂಡ್ ಬಗ್ಗೆ ಮತ್ತೆ ಕ್ಯಾಂಡಲ್ಸ್ ಮೇನ್. ಈಗ ನಾವ್ ಏನೇ ಮಾಡಿದ್ರು ಕ್ಯಾಂಡಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಂಡಲ್ಸ್ ರೀಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮೇನ್ ಪಿಲ್ಲರೇ ಅದು ಅಲ್ವಾ. ಸೊ ನೀವ್ ಹೇಳ್ದಾಗೆ ಅದನ್ನ ಕಲ್ತ್ರೆ ನಾವು ಒಂದು 50% ಕ್ಲಾರಿಟಿ ಸಿಗುತ್ತೆ. ಅದನ್ನ ಕಲ್ತಿದ್ದೀವಿ ಸರ್ ಮೇನ್. ಬೇರೆಯವರಿಗೆ ರೆಕಮೆಂಡ್ ಮಾಡ್ತೀರಾ ಈ ಟ್ರೈನಿಂಗ್? ಹಾ ಸರ್, ಡೆಫಿನೆಟ್ಲಿ. ಒಂದು ಫೀಸ್ ಆಗಿರ್ಬೋದು, ಕಡಿಮೆ ಫೀಸಲ್ಲಿ ಒಳ್ಳೆ ಕೋಚಿಂಗ್ ಅಂತಾನೆ ಹೇಳ್ಬೋದು. ನಾನು ಒಂದು 3 daysಗೆಲ್ಲ 15,000 ಕೊಟ್ಟು ಸಹ ಹೋಗಿದ್ದೀನಿ. ಬಟ್ ಅಷ್ಟೇ ನನಗೆ ವರ್ತ್ ಅನಿಸಿಲ್ಲ. ಬಟ್ ಇದು ಡೆಫಿನೆಟ್ಲಿ ವರ್ತ್ ಅನಿಸುತ್ತೆ. ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ನೀವು ಮಾಡ್ತಿರೋ ಫೀಸ್ಗೂ ಅಲ್ಲ ಹೇಳಿರೋ ಫೀಸ್ಗೂ ತಗೊಂಡಿರೋ ಫೀಸ್ಗೂ ಕ್ಲಾಸ್ಗೂ ಕಂಟೆಂಟ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಾನು ನೋಡಿದೀನಲ್ಲ ಸರ್, ಕೆಲವು ಕಡೆ ಫಿಲ್ಟರ್ ಇರುತ್ತೆ ಸರ್. ಯಾವುದು ಒಂದೊಂದು ಮೆಥಡ್ ಹೇಳೋದೇ ಇಲ್ಲ, ಸುಮ್ಮನೆ ಲಾಸ್ಟಲ್ಲೆಲ್ಲ ಒಂದ್ ಕಡೆ ನೋಟಿಸ್ ಮಾಡಿ ಹೇಳ್ತಾರೆ ಇದು ಇಷ್ಟೇ. ಅದ್ ಹೆಂಗೆ ಅಂದ್ರೆ ಇನ್ನೇನ್ ಕ್ಲಾಸ್ ಬಿಡೋ ಮೂಮೆಂಟ್ ಅಲ್ಲಿ ರ್ಯಾಂಡಮ್ ಆಗಿ ಹೇಳ್ತಾರೆ. ಅವಾಗ ಹೇಳ್ತಾರೆ ನಾವು ಕವರ್ ಮಾಡಿದ್ವಿ ಅಂತ. ಬಟ್ ನಿಮ್ಮಲ್ಲಿ ಫಸ್ಟೇ ಅದನ್ನ ಇತ್ತು. ನೀವು ಕ್ಯಾಂಡಲ್ಸ್ ಬಗ್ಗೆ ಆಗಿರ್ಬೋದು 2 hours ತಗೊಂಡ್ರಿ, ಅದ್ರ ಫುಲ್ಲು ಕ್ಲಾರಿಟಿ ಕೊಟ್ರಿ ಯಾವ ತರ ಏನು ಅಂತ. ನಾನು ಅದೇ ಅನ್ನಿಸ್ತು ಸರ್, ನೀವು ತಗೊಂಡಿರೋ ಫೀಸ್ಗೂ ಇದಕ್ಕೂ ತುಂಬಾ ವರ್ತ್ ಇದೆ. ಯಾರು ಬೇಕಾದ್ರೂ ಕಲಿಬೋದು, ಬಿಗಿನರ್ಸ್ ಮತ್ತೆ ಯಾರು ಬೇಕಾದ್ರೂ ಬರ್ಬೋದು ಸರ್. ಥ್ಯಾಂಕ್ ಯು. ನಮ್ಮ ಪರ್ಪಸ್ ಅದನ್ನೇ. ನಮ್ಮ ಪರ್ಪಸ್ಸು ನಿಮ್ಮನ್ನ ಎದುರಿಸೋಕ್ಕಾಗಲಿ ಅಥವಾ ಬಣ್ಣ ಹಚ್ಚಿ ನಿಮ್ಮನ್ನ ಇಲ್ಲಿ ಪುಷ್ ಮಾಡೋಕ್ಕಾಗಲಿ ಅಲ್ಲ. ನಮ್ಮ ಪರ್ಪಸ್ ಏನು ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಇದು ಬೇಕಾ ಮಾಡಿ, ಕಷ್ಟಪಡಿ, ಲರ್ನಿಂಗ್ ಮಾಡಿ. ನೀವು ಲರ್ನ್ ಮಾಡಿದ್ಮೇಲೆ ಅರ್ನಿಂಗ್ ಬಂದೇ ಬರುತ್ತೆ. ನೀವು ಅದಕ್ಕೇನು ಯೋಚನೆ ಮಾಡಬೇಕಿಲ್ಲ. ಆಕ್ಚುಲಿ ಸರ್ ಬೇರೆ ಕಡೆ ಹಾಗೆ ಹೇಳ್ತಾರೆ, ಟ್ರೇಡಿಂಗ್ ಮಾಡೋದು ಬೇಡ ಆ ಥರ ಈ ಥರ. ಬಟ್ ನೀವು ಹೇಳಿಲ್ಲ, ನಾನು ಇನ್ವೆಸ್ಟರ್, ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಟ್ರೇಡ್ ಮಾಡಲ್ಲ, ನೀವು ಮಾಡಿ ಅಂತ ಹೇಳಿದ್. ನನಗೆ ಅದು ಕೆಲವು ಕಡೆ ಎದುರಿಸ್ಬಿಡ್ತಾರೆ, ಅದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ನಾನು ತುಂಬಾ ಅಂದ್ರೆ ಇನ್ವೆಸ್ಟ್ ಅಂದ್ರೆ ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟ್ ಇರೋದಿಲ್ಲ. ಸೊ ದಟ್ ನಾವು ಟ್ರೇಡ್ ಮಾಡ್ತಾ ಮಾಡ್ತಾ ಇನ್ವೆಸ್ಟ್ ಮಾಡಬಹುದು ಅಂತ ನನ್ನ ಕಾನ್ಸೆಪ್ಟ್ ಇದೆ. ಬಟ್ ನಾನು ಅದನ್ನ ಬಿಡಲ್ಲ, ನಾನು ಚಾಲೆಂಜಿಂಗ್ ಆಗ್ತಾ ನಾನು ಹೇಳ್ತಾ ಇದೀನಲ್ಲ ನೋಡಿ, ಹೇಳ್ತೀನಿ ಕೇಳಿ. ನಾನ್ ಮಿಸ್ಟೇಕ್ ಮಾಡ್ತೀನಿ ಅಂದ್ರೆ ಅದರ ಅರ್ಥ ನೀವು ಮಿಸ್ಟೇಕ್ ಮಾಡ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮೆಂಟಾಲಿಟಿ ಬೇರೆ ಇರ್ಬೋದು, ನನ್ನ ಮೆಂಟಾಲಿಟಿ ಬೇರೆ ಇರ್ಬೋದು. ನಾನು ಕ್ಲಾರಿಟಿ ಏನ್ ಕೊಡ್ತಾ ಇದೀನಿ, ದಿಸ್ ಈಸ್ ಮಾರ್ಕೆಟ್. ನೀವು ದುಡ್ಡು ಮಾಡ್ಬೇಕಾ ಹಿಂಗ್ ಮಾಡಿ, ಬಟ್ ಹೆಂಗೆಂಗೋ ಮಾಡ್ಬೇಕು. ದಟ್ ಇಸ್ ದ ಕಾನ್ಸೆಪ್ಟ್ ಇಯರ್. ಟ್ರೇಡಿಂಗ್ ಅನ್ನ ಯಾರಾದ್ರೂ ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಬಟ್ ಟ್ರೇಡಿಂಗ್ ಅಲ್ಲಿ ನಾನು ಎಲ್ಲಾ ಮಾಡ್ಬಿಡ್ಬೋದು, ನಾನು ಏನು ತಿಳ್ಕೊಂಡಂಗೆ ಅಂದ್ರೆ ಅದು ತಪ್ಪು. ಸೊ ನಾನೇನು ಟ್ರೈ ಮಾಡ್ತಾ ಇದೀವಿ ಕೊಡೋದಕ್ಕೆ ನಾವು, ದಿಸ್ ಈಸ್ ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವಿರ್ಬೇಕಾ ಹಿಂಗ್ ಪ್ರಿಪೇರ್ ಆಗಿ, ಇಲ್ಲ ಇನ್ವೆಸ್ಟರ್ ಆಗ್ಬೇಕಾ ಹಿಂಗ್ ಪ್ರಿಪೇರ್ ಆಗಿ, ಎರಡೂ ಬೇಕಾ ಈ ತರ ಮಾಡಿ. ಸೊ ದಟ್ ಇಸ್ ವಾಟ್ ಅವರ್ ಕಾನ್ಸೆಪ್ಟ್.